ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತು ಮಾತಾಡ್ಲಿಕ್ಕೆ ಬಂದಿರೋಂಥ ವಿಚಾರ ಬಂದು, ತಂದೆ ತಾಯಿನ ಯಾಕೆ ಒಂದು ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದಾರೆ ಅಥವಾ ಅವ್ರನ್ನ ನೋಡ್ಕೊಳಕ್ಕಾಗ್ತಾಯಿಲ್ಲ. ಮಕ್ಕಳನ್ನ ಸಾಕಲಿಕ್ಕೆ ಅವರು ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ. ಸೊ ಇವತ್ತು ಆ ಕಷ್ಟಕ್ಕೆ ಪ್ರತಿಫಲವಾಗಿ ನಾವೆಲ್ಲ ಏನು ಕೊಡ್ತಾಯಿದ್ದೀವಿ ತಂದೆ ತಾಯಿಗೆ. ಸೊ ಆ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಂದಿರೋವಂಥದ್ದು. ನೀವು ಕೂಡ ಇವತ್ತು ಎಲ್ಲರೂ ನೋಡ್ತಾ ಇರ್ಬೋದು, ದಿನ ಬೆಳಗ್ಗೆ ಇದ್ದರೆ ತಂದೆ ತಾಯಿನ ರೋಡಲ್ಲಿ ಬಿಟ್ಟರು, ಹೊಡೆದ್ರು, ಅಥವಾ ಆಸ್ತಿಗಾಗಿ ಜಗಳ ಮಾಡ್ತಾ ಇದ್ದಾರೆ. ಈ ರೀತಿ ದಿನನಿತ್ಯ ಒಂದು ನ್ಯೂಸ್ ಚಾನಲಲ್ಲಿರ್ಬೋದು, ನ್ಯೂಸಲ್ಲಿರ್ಬೋದು, ಪತ್ರಿಕೆಯಲ್ಲಿರ್ಬೋದು, ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಆಮೇಲೆ ತುಂಬ ಅನಾಥಾಶ್ರಮಗಳು ಉಟ್ಕೊಂಡಿದ್ದಾವೆ. ಯಾಕೆ ಉಟ್ಕೊಂಡಿದ್ದಾವೆ? ಮಕ್ಕಳು ತಂದೆ ತಾಯಿಗೆ ಒಂದೊತ್ತು 3 ಹೊತ್ತು ಊಟ ಹಾಕಿ ಬಟ್ಟೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ ಅವರು ಎಷ್ಟು ಕಷ್ಟಪಟ್ಟು ಈ ದೇಹನ ಇಷ್ಟು ದೊಡ್ಡದಾಗಿ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಬಟ್ ನಾವಿವತ್ತು ಅದನ್ನೆಲ್ಲ ಏನು ಮಾಡ್ತಾಯಿದ್ದೀವಿ? ಖಂಡಿತವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ತಂದೆ ತಾಯಿನ ದಯವಿಟ್ಟು ಯಾರೂ ಕೂಡ ಅವ್ರ ಕೊನೆ ಉಸಿರಿರೋ ತನಕನೂ ನಾವು ಕಷ್ಟಪಟ್ಟು ಏಕೆಂದರೆ ನಾವು ಕಷ್ಟಪಟ್ಟು ಅನ್ನೋದಕ್ಕಿಂತಲೂ ಇಷ್ಟಪಟ್ಟು ಸಾಕಬೇಕು. ಏಕೆಂದರೆ ಅವರು ನಮ್ಮನ್ನು ಕಷ್ಟಪಟ್ಟು ಸಾಕಿ, ಅವರು ಇಷ್ಟಪಟ್ಟು ಪ್ರೀತಿಯಿಂದ ನಮ್ಮನ್ನು ಏನೇ ಮಾಡಿದ್ರು ಕೂಡ ಪ್ರತಿಯೊಂದು, ಏಕೆಂದರೆ ನಾವೇನು ಮಾಡಿದ್ರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ಮಾಡಿ ಇಷ್ಟು ದೊಡ್ಡ ದೇಹವನ್ನು ಬೆಳೆಸಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಅವ್ರನ್ನ ಎಷ್ಟು ಮಟ್ಟಿಗೆ ನಾವು ನೋಡ್ಕೊತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾವು ಕೂಡ ನಮ್ಮ ಸ್ನೇಹಿತರಲ್ಲಿರ್ಬೋದು, ತುಂಬ ಹತ್ತಿರದಲ್ಲಿರ್ಬೋದು, ತುಂಬ ನೋಡ್ತಾ ಇದ್ದೀವಿ ಯಾರೆಲ್ಲ ಎಷ್ಟು ಪ್ರೀತಿ ಗೌರವ ಕೊಟ್ಟು ನೋಡ್ಕೋತಾ ಇದ್ದಾರೆ ಅಂತ. ಯಾರೇ ಇರ್ಬೋದು, ಒಂದು ಮಕ್ಕಳು ತಾಯಿನಿರ್ಬೋದು, ಅಥವಾ ಸೊಸೆಯಂದ್ರು ಅತ್ತೆದಿರ್ನಿರ್ಬೋದು, ಮಾವಂದ್ರದಿರ್ನಿರ್ಬೋದು, ಯಾರನ್ನೇ ಇರ್ಬೋದು, ಹಿರಿಯರು, ಅವ್ರಿಗೊಂದು ವಯಸ್ಸಾಗಿದೆ, ಅವ್ರಿಗೆ ಆಗೋ ತನಕನೂ ಅವರೆಲ್ಲನೂ ಮಾಡಿರ್ತಾರೆ. ಬಟ್ ಇವತ್ತು ನಮಗೆ ಇನ್ನೂ 25 ವರ್ಷ, 35 ವರ್ಷ, 40 ವರ್ಷಕ್ಕಿಂತ ನಮಗೆ ಆಗ್ತಾಯಿಲ್ಲ, ನನಗೆ ಹಾಕಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ತಿಂದುಬಿಟ್ಟು ಮಲ್ಕೊಳಕ್ಕಾಗತ್ತೆ. ಬಟ್ ಇವತ್ತು ಅವ್ರುಗಳ್ನ ನಾವು ಕೇಳೋದು ಪ್ರಶ್ನೆ, ಏನು ಕೆಲಸ ಮಾಡ್ತಾಯಿದ್ಯಾ, ಏನು ಮಾಡ್ತಾಯಿದ್ಯಾ? ಟಿ ವಿ ನೋಡೋದು, ತಿನ್ನೋದು, ಮಲ್ಕೊಳ್ಳೋದು, ಇಷ್ಟೇ ಕೆಲಸ. ಬಟ್ ಆದರೆ ಅರ್ಥ ಮಾಡ್ಕೊಳ್ಳಿ, ನೀವೇನು ಮಾಡ್ತಾಯಿದ್ದೀರಾ? ಮಕ್ಕಳಾದವ್ರು ನೀವೇನು ಮಾಡ್ತಾಯಿದ್ದೀರಾ? ಸೊಸೆಯಂದ್ರೆ ಇರ್ಬೋದು, ಹೆಣ್ಮಕ್ಳುಗಳೇ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಕೊಡಬೇಕಾಗಿರೋದು ನೀವೇನಿಲ್ಲ, ಸ್ವಲ್ಪ ಪ್ರೀತಿ, ಮಾತು, ಕೂತ್ಕೊಂಡು ಅವ್ರ ಹತ್ರ ಕಷ್ಟ ಸುಖ ಮಾತಾಡಿದ್ರೆ ಸಾಕು. ಇನ್ನೇನು ಕೊಡೋದೇನು ಬೇಕಾಗಿಲ್ಲ ಅವ್ರಿಗೆ. ಅವ್ರು ನಿಮ್ಮ ಹತ್ರ ಒಡವೆ ಕೇಳಲ್ಲ, ದುಡ್ಡು ಕೇಳಲ್ಲ, ಆಸ್ತಿ ಕೇಳಲ್ಲ, ಏನು ಕೇಳಲ್ಲ, ಊಟನೂ ಕೇಳಲ್ಲ. ಪ್ರೀತಿಯಿಂದ 2 ಮಾತಾಡಿ, ಅವ್ರ ಹತ್ರ ಕೂತ್ಕೊಂಡು 4 ಮಾತಾಡಿ ನಗ್ನಗ್ತಾ ಅಷ್ಟೇ ಬಯಸೋದವರು. ಈ ವಯಸ್ಸಲ್ಲಿ ಏನು ಬಯಸೋದಕ್ಕೆ ಸಾಧ್ಯ? ತುಂಬಾ ಒಂದು ನೋವಿನ ಸಂಗತಿ ಸ್ನೇಹಿತರೆ. ಯಾರೇ ಇರ್ಬೋದು, ಇವತ್ತು ಆಶ್ರಮಗಳು ಇಷ್ಟೊಂದು ಉಟ್ಕೊಂಡಿದ್ದಾವೆ. ಎಷ್ಟೋ ಜನ ನಾವು ನೋಡ್ತಿದ್ದೀವಿ, ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೀನಿ ಅಂತಾರೆ ಕೆಲವರು, ನಮ್ಮ ಗೊತ್ತಿರೋರು. ಅಷ್ಟು ನೋವಾಗುತ್ತೆ ಅವ್ರುಗಳು ಆ ಥರ ಹೇಳ್ಬೇಕಾದ್ರೆ. ಬೇಕಿಲ್ಲ. ಯಾಕೆ? ನಾವುಗಳಿದ್ದು ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀವಿ, ನಾವು ನಮ್ಮ ತಂದೆ ತಾಯಿನ ತುಂಬಾ ಇಷ್ಟಪಡ್ತೀವಿ, ತುಂಬಾ ನಾವು ಜೊತೇಲಿದ್ದೀವಿ, ಜೊತೇಲಿ ಇರೋಕ್ಕೆ ಇಷ್ಟಪಡ್ತೀವಿ. ಏನೇ ಆಗಲಿ, ನಾವು ಅವ್ರದ್ದು ಕೊನೆ ತನಕ ನಾವು ಅವ್ರ ಜೊತೆ ಇರಬೇಕು. ಅದೇ ನಮ್ಮ ಧ್ಯೇಯ. ನಾವು ಗಂಡ ಹೆಂಡತಿ ಮಕ್ಕಳು ಹೋಗಿ ಸಪ್ರೇಟ್ ಸಾಧನೆ ಮಾಡೋದೇನಿದೆ? ಒಟ್ಟಿಗಿರಬೇಕು. ಒಟ್ಟು ಕುಟುಂಬದಲ್ಲಿ ಇದ್ದಾಗಲೇ ಅದೊಂದು ಖುಷಿ. ನಾವಂತೂ ಅದನ್ನು 100ಕ್ಕೆ 100ರಷ್ಟು ನಾವು ಖುಷಿಯಾಗಿದ್ದೇವೆ ಸ್ನೇಹಿತರೆ. ತುಂಬ ಜನ ಅದನ್ನೆಲ್ಲ ಮುರಿಬೇಕು ಅನ್ನೋದನ್ನು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ನಾವು ತುಂಬ ಸಂತೋಷವಾಗಿದ್ದೇವೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಒಂದು ಅತ್ತೆ ಮಾವನಿರ್ಬೋದು, ಅಪ್ಪ ಅಮ್ಮನೇ ಇರ್ಬೋದು, ತಾತ ಅಜ್ಜಿನೇ ಇರ್ಬೋದು, ಹಿರಿಯರನ್ನ ತುಂಬ ಗೌರವದಿಂದ ಕಾಣಬೇಕು, ಪ್ರೀತಿಯಿಂದ ನೋಡ್ಕೋಬೇಕು ಸ್ನೇಹಿತರೆ.
ಸೊ ಇದು ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ನೀವೆಲ್ಲ ಖಂಡಿತವಾಗ್ಲೂ ಅದನ್ನು ಬೆಳೆಸ್ಕೊಳ್ಳಿ, ಉಳಿಸ್ಕೊಳ್ಳಿ, ಅಷ್ಟು ಕೇಳ್ಕೊಳ್ಳೋವಂಥದ್ದು. ಕೊನೆಯದಾಗಿ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತಂದೆ ಮಾತು ಕೇಳಿದ ಮಗ, ಅಣ್ಣನ ಮಾತು ಕೇಳಿದ ತಮ್ಮ, ಗಂಡನ ಮಾತು ಕೇಳಿದ ಹೆಂಡತಿ, ಕೆಟ್ಟು ಹೋಗಿದ್ದ ಹಿಸ್ಟ್ರಿನೇ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಗೌರವ ಕೊಡಿ, ಪ್ರೀತಿಯಿಂದ ಇರಿ. ಬಿ ಹ್ಯಾಪಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.